ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಿದೀವಿ ಪನ್ನೀರ್ ಐಸ್ ಕ್ರೀಮ್. ಪನ್ನೀರ್ ಐಸ್ ಕ್ರೀಮ್. ಅದಕ್ಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರೋದು, ಐಸ್ ಕ್ರೀಮ್ ತಿನ್ನಕ್ಕೆ ಸಿಗುತ್ತೆ ಅಂತ. ನಮ್ಮಮ್ಮ ಆದರೂ ಯಾರು ಚೆನ್ನಾಗಿ ರೆಡಿಯಾಗಿ ಬರ್ತಾರೆ ಅವ್ರಿಗೆ ಐಸ್ ಕ್ರೀಮ್ ಅಂತ. ಸೊ ಬನ್ನಿ, ಜಾಸ್ತಿ ಟೈಮ್ ತಗೊಂಡಲ್ಲೇ ಐಸ್ ಕ್ರೀಮ್ ಮಾಡೋಣ. ರೆಡಿನಾ? ರೆಡಿ. ಬನ್ನಿ, ಹೇಳಿ ಏನೇನು ಬೇಕಂತ. 200 grams ಪನ್ನೀರು, ಓಕೆ ವೆನಿಲಾ ಎಸೆನ್ಸು, ಓಕೆ ನೆನೆಸಿರೋ ಗೋಡಂಬಿ Okay. 20 ಇರ್ಬೋದು ಆಯಿತಾ. ಇದರಲ್ಲಿ 6 ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ, ಇದೇ 6 ಸ್ಪೂನು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಈ ಸ್ಪೂನಲ್ಲಿ 4 ಸ್ಪೂನು ಕಸ್ಟರ್ಡ್ ತೊಗೊಂಡಿದ್ದೀನಿ. ಓಕೆ ಆಯಿತಾ. ಇದು ಗಾರ್ನಿಷಿಗೆ ಅಂತ ಡ್ರೈ ಫ್ರೂಟ್ಸ್ ಪುಡಿ. ಓಕೆ ಇಲ್ಲಿ 1 ಲೀಟ್ರ್ ಹಾಲು. ಓಕೆ ಈಗ ಹಾಲನ್ನು ಬಿಸಿ ಮಾಡಕ್ಕೆ ಇಡ್ತೀನಿ. ಓಕೆ ಸ್ವಲ್ಪ ನೀರು ಹಾಕಿ ಕಸ್ಟರ್ಡ್ ಪೌಡ್ರನ್ನ ಹಾಲಿಗೆ ಹಾಕಬೇಕು. ಎಷ್ಟು ಲೀಟ್ರ್ ಹಾಲಿದೆ ಅಂದ್ರೆ? 1 ಲೀಟ್ರ್ ಇದೆ. 1 ಲೀಟ್ರ್. 200 ಗ್ರಾಮ್ ಪನ್ನೀರ್ ಇದೆ. ಓಕೆ. ನೀವು 100 ಗ್ರಾಮ್ಸ್ ಪನ್ನೀರ್ ತಗೊಂಡ್ರೆ ಅರ್ಧ ಲೀಟ್ರ್ ಹಾಲು ಉಕ್ತಾ ಇದೆ. ಕಸ್ಟರ್ಡ್ ಹಾಕೋಣ. ಎಷ್ಟೊತ್ತು ಕಲಿಸ್ಬೇಕಮ್ಮ? ಆಯ್ತು ಅಷ್ಟೇ, 2 ಮಿನಿಟ್ಸ್. ಒಂಚೂರು ಥಿಕ್ನೆಸ್ ಬಂದಾಗ ಆಫ್ ಮಾಡಿಬಿಟ್ರೆ ಆಯಿತು. ಓಕೆ. ಪನ್ನೀರ್ ಹಾಕೋತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಪನ್ನೀರ್ ಹಾಕೊಳ್ಳಿ. ನೆನೆಸಿರೋ ಗೋಡಂಬಿ ಗೋಡಂಬಿ ಹಾಕೊಳ್ಳಿ. ಫಸ್ಟ್ ಇದನ್ನ ಮಿಕ್ಸಿ ಮಾಡಿ. ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ. ರುಬ್ಕೊಂಡಿರೋದಕ್ಕೆ ಮಿಲ್ಕ್ ಪೌಡ್ರು, ಆಮೇಲೆ ಶುಗರ್, ಸಕ್ಕರೆ, ವೆನಿಲಾ ಎಸೆನ್ಸ್. ಎಷ್ಟು? 1 ಸ್ಪೂನ್ ಸಾಕು. 1 ಟೇಬಲ್ ಸ್ಪೂನ್. ಓಕೆ. ಒಂಚೂರು ನೀರು ಹಾಕಬೇಕು. ಒಳ್ಳೆ ಪೇಸ್ಟ್ ಆಗಿದೆ. ಹಿಂಗೆ ತಿನ್ಬಿಡ್ಬೋದು ಬೇಕಾದ್ರೆ. ವಾವ್, ಇಷ್ಟು ಸ್ಮೂತ್ ಪೇಸ್ಟ್ ಆಗ್ಬೇಕಾ? ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟು ಈ ಹಾಲಿಗೆ ಹಾಕೋಣ. ಓಕೆ. ಒಂದು ಚಮಚ ಟೇಸ್ಟ್ ಕೊಡ್ತೀರಾ ಇದನ್ನ? ತಗೋ, ಮಿಕ್ಸಿಯಲ್ಲಿದೆ, ತಿನ್ಕೋ. ಚೆನ್ನಾಗಿದೆ ನಿಜ. ತೊಳಿ. ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ನೀವು ಟೇಸ್ಟ್ ನೋಡ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳಿ. ಏನಕ್ಕಂದರೆ ಹಾಲು ಮತ್ತು ಕಸ್ಟರ್ಡಲ್ಲಿ ಸಕ್ಕರೆ ಇರಲ್ಲ, ಸಪ್ಪೆ ಇರುತ್ತೆ ಅದಕ್ಕೋಸ್ಕರ. ಇದನ್ನ ತಣ್ಣಗೆ ಮಾಡಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಇನ್ನೊಂದ್ಸಲ ಮಿಕ್ಸಿ ಮಾಡಿಬಿಟ್ಟು ಆಮೇಲೆ ಇದರಲ್ಲಿ ಹಾಕಿ ಫ್ರಿಜರಲ್ಲಿ ಇಡೋದು. ಇವಾಗ ನಾವು ಆ್ಯಕ್ಚುಲಿ 2 ರೆಸಿಪಿ ಮಾಡ್ತಿದ್ದೀವಿ ಇವತ್ತು. ಬಟ್ ಈ ವಿಡಿಯೋದಲ್ಲಿ ನಿಮಗೆ ಒಂದೇ ಕಾಣಿಸೋದು, ಆ್ಯಂಡ್ ಇನ್ನೊಂದು ವಿಡಿಯೋ ನಾಳೆ ಬರುತ್ತೆ ಅಲ್ಲ. ಈ ವಿಡಿಯೋ ಫಸ್ಟ್ ಹೋಗುತ್ತಾ, ಈ ವಿಡಿಯೋ ಫಸ್ಟ್ ಹೋಗುತ್ತಾ? ಯಾವುದೋ ಒಂದು ವಿಡಿಯೋ ಫಸ್ಟ್ ಬರುತ್ತೆ. ಬಟ್ ಇವತ್ತು 2 ರೆಸಿಪಿ ಮಾಡ್ತಾ ಇದೀವಿ. ಓಕೆ, ಬನ್ನಿ. ಏನಕ್ಕೆ 2 ರೆಸಿಪಿ ಮಾಡ್ತಿದ್ದೀವಿ? ಏನಕ್ಕಂದರೆ ಸುಮ್ಮನೆ ರೆಡಿ ಆಗಿದ್ದೀನಲ್ಲ, ವೇಸ್ಟ್ ಆಗ್ಬಾರ್ದು ನಾನು ರೆಡಿ ಆಗಿರೋದು. ನೀವು ಬೇಕಾದ್ರೆ ಟೇಸ್ಟ್ ಮಾಡಿಬಿಡಿ. 1 ಚಮಚ ಸಕ್ಕರೆ ಕಮ್ಮಿ ಇದ್ರೆ ಒಂಚೂರು ಸಕ್ಕರೆ ಹಾಕೊಡಿ ಅಷ್ಟೇ. ಅದೇ ಈಗ ನೋಡು, ತಿಕ್ಕಾಗಿ ಬಂದಿದೆ. ಹೌದಾ? ಎಸ್. ನೋಡು, ಇವಾಗ ಒಂದ್ಸಲ ರುಬ್ಕೋಬೇಕಾ? ಒಂದ್ಸಲ ರುಬ್ಕೊಂಡು ಹಾಕಿ ಇಡಬೇಕು. ನಾನು ತಣ್ಣಗೆ ಮಾಡಲಿಕ್ಕೆ ಅಂತ ಏನು ಲೇಟ್ ಆಗಿಬಿಡುತ್ತಲ್ಲ. ಬಟ್ ಐಸ್ ಕ್ರೀಮ್ ನಿನ್ಗೆ ಈಗಲೇ ಸಿಗಲ್ಲ. ಇದು 8 hours ಆಗಲೇಬೇಕು. ಓನೋ. ಹೋಗಿ ಗಟ್ಟಿ ಇಟ್ಕೊಂಡು ರುಬ್ಕೊಂಡು ಬನ್ನಿ, ಚಲ್ಕೋಬೇಡಿ. ಬಿಸಿ ಗಟ್ಟಿ ಒಂದೆರಡು. ತಗೊಂಡು ಬಂದ್ಯಾ? ಇವಾಗ ಇದಕ್ಕೆ ಹಾಕ್ಬೇಕಾ? ಕೆಳಗಡೆ ಸ್ವಲ್ಪ. ಅದು ಇದಕ್ಕೆ ಮಿಕ್ಸ್ ಮಾಡಿಬಿಡಿ. ಬೇಡ ಬೇಡ, ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಪುಡಿ, ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸ್ಪ್ರಿಂಕಲ್ ಮಾಡಿ. ಈ ಹಾರ್ಲಿಕ್ಸ್ ಕೇಕ್, ವೆನಿಲಾ ಹಾರ್ಲಿಕ್ಸ್ ಕೇಕ್ ಬರುತ್ತಲ್ಲ, ಅದೇ ತರ ಸ್ಮೆಲ್ ಬರ್ತಾ ಇದೆ. ಈಗ ಓಕೆ. ಈಗ ಇದನ್ನ ಫ್ರೀಜರ್ ಅಲ್ಲಿ ಇಡಬೇಕಾ?
ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಮತ್ತೆ ಸ್ಪ್ರಿಂಕಲ್ ಮಾಡಿ. ಚೆನ್ನಾಗಿ ಕಾಣ್ತಾ ಇದೆ. ಓಕೆ, ಈಗ ಇದನ್ನು ತಗೊಂಡೋಗಿ ಫ್ರೀಸರಲ್ಲಿ ಇಡೋಣ. ಬನ್ನಿ, ಫ್ರೀಸರಲ್ಲಿ ಇಡಿ. ಬಾ. ಅಂಡ್ ನಿಮಗೆ ಅನ್ನಿಸ್ಬೋದು ಅಷ್ಟೇನಾ ಅಂತ. ಇಲ್ಲ, ಇನ್ನೊಂದು ಟ್ರಿಪ್ ಇದೆ. ಇದಲ್ಲ ಕಣ. ಅದು ಬೇಡ, ತುಂಬಾ ತಣ್ಣಗಾಗ್ಲಿ. ಗಾಜಿನ ಇಡೋಣ. ಹಾ, ಗಾಜಿನ ಕಪ್ ತಗೊಳ್ಳಿ, ಅಂದ್ರೆ ಈಸಿಯಾಗಿ ತಣ್ಣಗಾಗುತ್ತೆ. ಮತ್ತೆ ನೋಡಿ ಎಷ್ಟೊಂದು ಆಗುತ್ತೆ. ಇವಾಗ ಇದನ್ನ ಸ್ಪ್ರಿಂಕಲ್ ಮಾಡೋಣ. ಸೊ ಇದು ತಣ್ಣಗಾಗ್ಲಿ. ನಮಗಿದು ನಾಳೆ ಬೆಳಗ್ಗೆ ಸಿಗುತ್ತೆ, ಆದ್ರೆ ನಿಮಗಿದು 2 ಸೆಕೆಂಡಲ್ಲಿ ಸಿಗುತ್ತೆ. ಕಟ್. ಐಸ್ ಕ್ರೀಮ್ ರೆಡಿ. ಸೊ ಇವಾಗ ನಮ್ಮಮ್ಮ ಅನ್ಪ್ಯಾಕ್ ಮಾಡ್ತಾ ಇದ್ದಾರೆ ಐಸ್ ಕ್ರೀಮ್ನ. ಬೆಳಗ್ಗೆ ಆಗಿದೆ. ವಾವ್. ಕಟ್ ಮಾಡಿ. ಕಟ್ ಮಾಡೋಣ. ಹಾ, ಹ್ಯಾಪಿ ಬರ್ತ್ಡೇ ಟು ಯು. ಸ್ಲೈಸ್ ಮಾಡೋಣ. ವಾವ್. ವಾವ್. ಓಕೆ, ನೋಡಿ ಎಂತ ಒಳ್ಳೆ ರೆಡಿ. ಸ್ಲೈಸ್ ಆಗಿದೆ. ನೈಸ್. ನಮ್ಮ ಐಸ್ ಕ್ರೀಮ್ ರೆಡಿ ಆಗಿದೆ. ಸೊ ಇವತ್ತು ಐಸ್ ಕ್ರೀಮಿನ ಟೇಸ್ಟ್ ನಮ್ಮಮ್ಮ ಮಾಡ್ತಾ ಇದ್ದಾರೆ. ರೆಡಿ ಆಗಿದ್ಯಾ? ಓ, ರೆಡಿ ಆಗಿದೆ. ವಾವ್. ಕ್ರೀಮಿ ಕ್ರೀಮಿ ಕ್ರೀಮಿ. ಬೆಳಗ್ಗೆ ತೆಗ್ದಿರೋದು ನಾವು ಫ್ರಿಜ್ಜಿಂದ. ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ವಿ ಆರಕ್ಕೆ. ಆಡ್ಲಿಕ್ಕಂತ ಬಿಟ್ಟಿದ್ವಿ ಸ್ವಲ್ಪ, ಯಾಕಂದ್ರೆ ಫ್ರೀಸರ್ ಆಗ್ಬಿಟ್ಟಿರುತ್ತಲ್ಲ ಫುಲ್ಲು. ಹಾ, ವಾವಲ್ಲ ಗೈಸ್, ನಾನು ಆಲ್ರೆಡಿ ಟೇಸ್ಟ್ ಮಾಡಾಗಿದೆ. ಇದಕ್ಕಿಂತ ಬೆಸ್ಟ್ ಐಸ್ ಕ್ರೀಮ್ ನಿಮ್ಗೆ ಎಲ್ಲೂ ಸಿಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ಹೊರಗಡೆಯಿಂದ ಅದು ಇದು ತಂದು ಯಾವ ಇಂಗ್ರೀಡಿಯೆಂಟ್ ಹಾಕಿರ್ತಾರಂತನೂ ನಮ್ಗೆ ಗೊತ್ತಿರಲ್ಲ. ಅದು ಐಸ್ ಕ್ರೀಮ್ ಹೌದು ಅಲ್ಲ ಅಂತಲೂ ಗೊತ್ತಿರಲ್ಲ. ಮಕ್ಕಳಿಗೇನೋ ಕೊಟ್ಬಿಡ್ತೀವಿ, ಕೊಟ್ಟಾದ್ಮೇಲೆ ಕಸಿ ಬಿಸಿ ಆಗ್ತಿರುತ್ತೆ. ಅದ್ರ ಬದಲು ತುಂಬ ಈಸಿಯಾಗಿ ನೋಡಿ, ಕಷ್ಟನೂ ಇಲ್ಲ ಇದು ಮಾಡೋದು. ಹೌದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ಈಸಿ. ಒಂಥರ ಅಮೂಲ್ ಐಸ್ ಕ್ರೀಮ್ ನಿಮಗೆ ತಿಂದಾಗ ಅರುಣ ಅಮೂಲ್ ವೆನಿಲಾ ಐಸ್ ಕ್ರೀಮು ಸೇಮ್, ಹಾಂ ಅದೇ ಥರ ಬರುತ್ತೆ ನಿಮಗೆ. ಮಕ್ಕಳಿಗೆ ಈಸಿಯಾಗಿ ಮಾಡಿಬಿಟ್ಟು ಮನೆಯಲ್ಲೇ ಕೊಡಿ. ಯಾಕಂದರೆ ಇದು ಮಾಡಿರೋದು ನಾವು ಪನ್ನೀರಿಂದ. ಹೌದು, ತುಂಬ ಹಾಂ, ತುಂಬ ರಿಚ್ ಪ್ರೋಟೀನ್ ಕೂಡ ಇರುತ್ತೆ ಇದರಲ್ಲಿ. ಬೇರೆ ಏನು ನೀವು ನೋಡಿದಂಗೆ ಇಂಗ್ರೀಡಿಯೆಂಟ್ ನಾನು ಹಾಕೇ ಇಲ್ಲ. ಹೌದು, ನೀವು ಮಾಡ್ಕೊಡಿ. ಡೆಫಿನೆಟ್ಲಿ ತುಂಬ ಇಷ್ಟಪಡ್ತಾರೆ. ನಿಜವಾಗ್ಲೂ ಮಾಡ್ಕೊಡಿ, ತುಂಬ ಚೆನ್ನಾಗಿದೆ. ಆಯಿತಾ? ನಿಮ್ಗೆ ಇನ್ನೂ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಂದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಿತಿಗಂತೂ ತುಂಬ ಇಷ್ಟ ಆಯಿತು. ಹೌದು. ಬಾಯ್ ಅನ್ಬಿಡಿ ಎಲ್ಲರಿಗೂ ಬಾಯ್.